ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಈಗಾಗಲೇ ಉತ್ಖನನ ಕ್ರಿಯೆ ಶುರುವಾಗಿದೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ರಿಂದ ಈಗಾಗಲೇ ಚಾಲನೆಯನ್ನ ನೀಡಲಾಗಿದೆ. ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನವನ್ನ ನಡೆಸಲಾಗ್ತಾ ಇದೆ. ಉತ್ಖನನಕ್ಕೂ ಮುನ್ನ ದೇಗುಲದ ಬಳಿ ಭೂಮಿ ಪೂಜೆಯನ್ನ ನೆರವೇರಿಸಲಾಗಿತ್ತು. ಗುದ್ದಲಿ, ಪಿಕಾಶಿ, ಹಾರೆ, ಸುತ್ತಿಗೆಯನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಲಾಗಿದೆ. 3-4 ತಿಂಗಳು ಉತ್ಖನನ ಮಾಡ್ತೇವೆ ಅಂತ ಹೇಳಿ ಡಿಸಿ ಇದೀಗ ಮಾಹಿತಿಯನ್ನ ನೀಡಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕ್ರಿಯೆ ಈಗಾಗಲೇ ಶುರುವಾಗಿದೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ರಿಂದ ಚಾಲನೆಯನ್ನ ನೀಡಲಾಗಿದೆ. ಶ್ರೀಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನವನ್ನ ನಡೆಸಲಾಗ್ತಾ ಇದೆ. ಉತ್ಖನನಕ್ಕೂ ಮುನ್ನ ದೇಗುಲದ ಬಳಿ ಭೂಮಿ ಪೂಜೆಯನ್ನ ನೆರವೇರಿಸಲಾಗಿದೆ. ಅಂದ್ರೆ ನಾವು ಯಾವುದೇ ಕೆಲಸವನ್ನ ಮಾಡೋಕ್ಕೂ ಮುನ್ನ ನಾವು ಮೊದಲು ಒಂದು ಪೂಜೆಯನ್ನ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಮೊದಲು ಭೂಮಿ ಪೂಜೆಯನ್ನ ನೆರವೇರಿಸಲಾಗಿದೆ. ಗುದ್ದಲಿ, ಪಿಕಾಶಿ, ಹಾರೆ, ಸುತ್ತಿಗೆ ಅಂದ್ರೆ ಉತ್ಖನನ ಕ್ರಿಯೆಗೆ ಯಾವ್ಯಾವ ವಸ್ತುಗಳನ್ನ ಬಳಸ್ತೇವೋ ಎಲ್ಲಾ ವಸ್ತುಗಳನ್ನ ಅಲ್ಲಿ ಇಟ್ಟು ಪೂಜೆಯನ್ನ ಮಾಡಿದ್ದಾರೆ. 3-4 ತಿಂಗಳು ತೆಗೆದುಕೊಳ್ಳುತ್ತೆ. ಅಂದ್ರೆ 3-4 ತಿಂಗಳು ನಾವು ಉತ್ಖನನ ಕ್ರಿಯೆಯನ್ನ ಮಾಡ್ತೀವಿ ಅಂತ ಹೇಳಿ ಡಿಸಿ ಅವರು ಕೆಲವೊಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮಂತ್ರ ಪಠಣವನ್ನ ಮಾಡಿ ಕಾಯಿ ಒಡೆಯೋ ಮೂಲಕ ಪೂಜೆಯನ್ನ ಸಲ್ಲಿಸಲಾಗಿದೆ. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರಿಂದ ಉತ್ಖನನಕ್ಕೆ ಈಗಾಗಲೇ ಚಾಲನೆಯನ್ನ ನೀಡಲಾಗಿದೆ. ಜೂನ್ 3ನೇ ತಾರೀಕು ಸಿಎಂ ಸಿದ್ದರಾಮಯ್ಯನವರು ಉತ್ಖನನಕ್ಕೆ ಚಾಲನೆಯನ್ನ ನೀಡಿದ್ರು. ಆಗ ಮಳೆಗಾಲ ಪ್ರಾರಂಭ ಆಗಿದ್ರಿಂದ ಉತ್ಖನನ ಕಾರ್ಯ ಮಾಡಲು ಆಗಿರಲಿಲ್ಲ. ಬೇಸಿಗೆ ಬಂದಿರೋದ್ರಿಂದ ಉತ್ಖನನ ಪ್ರಾರಂಭ ಮಾಡಿದ್ದೇವೆ. ರಾಜ್ಯ ಪುರಾತತ್ವ ಇಲಾಖೆ ನೇತೃತ್ವದಲ್ಲಿ ಜಿಲ್ಲಾಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರದ ವತಿಯಿಂದ ಮಾಡಿಸ್ತಿದ್ದೇವೆ. ಇದು ಅಟ್ಲೀಸ್ಟ್ ಅಂದ್ರೂ ಕಡಿಮೆ ಅಂದ್ರೂ ಒಂದು 3-4 ತಿಂಗಳು ಆಗುತ್ತೆ. ಹಾಗಾಗಿ 3-4 ತಿಂಗಳುಗಳ ಕಾಲ ನಾವು ಇಲ್ಲಿ ಉತ್ಖನನವನ್ನ ನಡೆಸ್ತೀವಿ ಅಂತ ಹೇಳಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಇದೀಗ ಕೆಲವೊಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ ಒಂದು ನಿಧಿ ಪತ್ತೆಯಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದಿಂದಲೂ ಕೂಡ ಉತ್ಖನನ ಕ್ರಿಯೆಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತೇವೆ ಅಂತ ಹೇಳಿ ಒಂದು ವಿಚಾರವನ್ನ ಹೇಳಿದ್ರು. ಅದರ ಬೆನ್ನಲ್ಲೇ ಇದೀಗ ಉತ್ಖನನ ಕ್ರಿಯೆಯನ್ನ ನಡೆಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಈಗಾಗಲೇ ಉತ್ಖನನ ಕ್ರಿಯೆ ಆರಂಭ ಆಗಿದೆ. ಸ್ಥಳದಲ್ಲಿ ಯಾರ್ಯಾರು ಬಂದಿದ್ದಾರೆ, ಎಷ್ಟು ಕಡೆ ಮಾರ್ಕ್ ಮಾಡಿದ್ದಾರೆ ಉತ್ಖನನ ಕ್ರಿಯೆಗೆ? ತೇಜಸ್ವಿನಿ, ಏನಂದ್ರೆ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಏನು ಇವತ್ತು ಉತ್ಖನನಕ್ಕೆ ಚಾಲನೆ ಇತ್ತು. ಆ ಚಾಲನೆ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರಿಂದ ಚಾಲನೆ ಸಿಕ್ಕಿದೆ. ಇನ್ನು ಲಕ್ಕುಂಡಿ ಗ್ರಾಮದ ಏನು ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಇದೆ, ಇಲ್ಲಿ ಒಂದು ಭೂಮಿಯನ್ನ ಗುರುತಿಸಿ ಇಲ್ಲೇ ಉತ್ಖನನ ಕಾರ್ಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಅಲ್ಲಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಉತ್ಖನನಕ್ಕೆ ಏನು ಬಳಸಲಿಕ್ಕೆ ಇರ್ತಕ್ಕಂಥ ಸಾಮಗ್ರಿಗಳನ್ನ ಇಟ್ಟು ಅವಕ್ಕೆ ಸಂಪ್ರದಾಯದಂತೆ ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಜೊತೆಗೆ ಮಂತ್ರಗಳ ಪಠಣ ಮಾಡಿ ಕೂಡ ಅಲ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಕೈಗೊಂಡ್ರು. ಈಗಾಗಲೇ ಅಲ್ಲಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಆಗಿರ್ಲಿ, ಜೊತೆಗೆ SP ರೋಹನ್ ಜಗದೀಶ್, ಆಮೇಲೆ ಪುರಾತತ್ವ ಇಲಾಖೆಯ ಅಧಿಕಾರಿ ಏನಿದ್ದಾರೆ ಶೈಜೇಶ್ವರ್ ಅವರು ಸೇರಿದಂತೆ ಫಾರೂಕ್, ಸ್ವಲ್ಪ ಜೋರಾಗಿ ಮಾತಾಡಬಹುದಾ? ನಿಮ್ಮ ಧ್ವನಿ ಕಡಿಮೆ ಕೇಳಿಸ್ತಾ ಇದೆ. ಹಾಗಾಗಿ ಪ್ರಾಧಿಕಾರದ ಆಯುಕ್ತರಾಗಿರ್ತಕ್ಕಂಥ ಶರಣು ಗೋಗೇರಿ ಸೇರಿದಂತೆ ಸಾಕಷ್ಟು ಅಧಿಕಾರಿಗಳು ಕೂಡ ಚಾಲನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಲಕ್ಕುಂಡಿ ಗ್ರಾಮಸ್ಥರಾಗಿರ್ಲಿ, ಅಧಿಕಾರಿಗಳಾಗಿರ್ಲಿ ಬಹಳಷ್ಟು ಕಾತುರದಿಂದ ಈಗ ಕಾದು ಕುಳಿತಿರ್ತಕ್ಕಂಥದ್ದು. ಯಾಕಂದ್ರೆ ಈ ಉತ್ಖನನ ಸಮಯದಲ್ಲಿ ಯಾವ ರೀತಿಯಾದ ಆಗಿರ್ತಕ್ಕಂಥ ಏನು ಚಿನ್ನಾಭರಣ ಸಿಗುತ್ತಾ, ಆಭರಣಗಳು ಸಿಗ್ತಾವ, ಅಥವಾ ಏನಾದ್ರೂ ಶಿಲಾ ವಿನ್ಯಾಸಗಳು ದೊರೀಬಹುದಾ ಅಂತಕ್ಕಂಥ ದೃಷ್ಟಿಯಿಂದ ಅಧಿಕಾರಿ ವರ್ಗ ಆಗಿರ್ಲಿ, ಗ್ರಾಮಸ್ಥರಾಗಿರ್ಲಿ ಎಲ್ಲರೂ ಕೂಡ ಬಹಳಷ್ಟು ಕಾತುರತೆಯಿಂದ ಕಾದುಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು ತೇಜಸ್ವಿನಿ. ಓಕೆ ಫಾರೂಕ್, ಎಷ್ಟು ಜನ ಕಾರ್ಮಿಕರಿಂದ ಕೆಲಸವನ್ನ ಮಾಡ್ಲಾಗ್ತಾ ಇದೆ? ಅಂದ್ರೆ ಈಗ ಸ್ಥಳದಲ್ಲಿ ಏನು ಉತ್ಖನನ ಮಾಡ್ತಾ ಇದ್ದಾರೆ, ಬರೀ ಅಲ್ಲಿ ಮಾತ್ರ ಉತ್ಖನನ ಕ್ರಿಯೆಯನ್ನ ಮಾಡ್ತಾರಾ, ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಮಾರ್ಕ್ ಮಾಡಿದಾರಾ ಅಂತ? ಇಲ್ಲ ತೇಜಸ್ವಿನಿ, ಏನಂದ್ರೆ ಈ ಗ್ರಾಮದ ಏನು ಆ ದೇವಸ್ಥಾನ ಇದೆ, ದೇವಸ್ಥಾನದ ಬಳಿ ಮಾತ್ರ ಇವತ್ತು ಈ ಉತ್ಖನನ ಕಾರ್ಯಕ್ರಮ ಕೈಗೊಂಡಿರುವಂತದ್ದು. ಯಾಕಂದ್ರೆ ಇದು ಈಗಾಗಲೇ ಜೂನ್ ತಿಂಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಚಾಲನೆ ಕೊಟ್ಟಿದ್ರು. ಆದ್ರೆ ಆ ಸಮಯದಲ್ಲಿ ಮಳೆಗಾಲ ಇತ್ತು. ಮಳೆಗಾಲ ಸಮಯದಲ್ಲಿ ಉತ್ಖನನ ಮಾಡ್ಲಿಕ್ಕೆ ಸರಿಯಾದ ಸೂಕ್ತವಾದ ಸಮಯ ಅಲ್ಲ ಅನ್ನೋ ದೃಷ್ಟಿಯಿಂದ ಈಗ ಇನ್ನೇನು ಬೇಸಿಗೆ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಲಕ್ಕುಂಡಿ ಗ್ರಾಮದ ಈ ದೇವಸ್ಥಾನದ ಬಳಿ ಮಾತ್ರ ಇವತ್ತು ಚಾಲನೆ ಕೊಟ್ಟು ಇಲ್ಲಿ ಮಾತ್ರ ಉತ್ಖನನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಓಕೆ, ಧನ್ಯವಾದ ಫಾರೂಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಲ್ಲರೂ